ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಅಡುಗೆಯಲ್ಲಿ ನಾನು ಬಟಾಟೆ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಒಂದು ಗಸಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಮಾಡೋದು ಅಂತ ನೋಡುವ. ಈಗ ಮೊದಲಿಗೆ ಒಂದು 7ರಿಂದ 8 ಉದ್ದ ಮೆಣಸು ಮತ್ತು ಒಂದು 5ರಿಂದ 6 ಗಿಡ್ಡ ಮೆಣಸು ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು 1 ಚಮಚದಷ್ಟು ಜೀರಿಗೆ ಎಲ್ಲ ಹಾಕಿ ಒಟ್ಟಿಗೆ ರೋಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ಈಗ ಇದು ಪೆಪ್ಪರ್ ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ಪೆಪ್ಪರ್ ಮತ್ತು ಗರಂ ಮಸಾಲ, ಸ್ಪೈಸಸ್ ಎಲ್ಲ ಹಾಕಬೇಕು. ಬಡೆಸೊಪ್ಪು, ಫ್ಲವರ್ ಎಲ್ಲ, ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಹಾಕಬೇಕು, ತುಂಬ ಹಾಕಬಾರ್ದು. ಮತ್ತು 2 ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಗರಂ ಮಸಾಲ ತುಂಬ ಹಾಕಬೇಡಿ, ಅಂದರೆ ತರಕಾರಿಗೆ ಗರಂ ಮಸಾಲ ಸ್ವಲ್ಪ ಕಮ್ಮಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಇಡೀ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಮತ್ತು ಒಂದು ಇಂಚಿನಷ್ಟು ಶುಂಠಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಮತ್ತು 2 ಚಮಚದಷ್ಟು ತೆಂಗಿನ ತುರಿ, ಒಂದು ಸ್ವಲ್ಪ ಅರಿಶಿನ ಹುಡಿನೂ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಾಗಿ ಬರ್ತದೆ ಇದು ಬಟಾಟೆ ಗಸಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ರೀತಿ ಮಾಡಿ. ನೋಡಿ, ಎಲ್ಲನೂ ಗ್ರೈಂಡ್ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು 10 ಗ್ರಾಮ್ಸ್ನಷ್ಟು, ಒಂದು 10 ಗ್ರಾಮ್ಸ್ನಷ್ಟು ಗೋಡಂಬಿ ಹಾಕ್ತಾ ಇದ್ದೇನೆ. ಗೋಡಂಬಿಯನ್ನು ನೆನೆಸಿ ಇಟ್ಟಿದ್ದೆ, ಆ ಗೋಡಂಬಿಯನ್ನು ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಿದ್ದೇನೆ. ತರಕಾರಿಗಳನ್ನೆಲ್ಲ ಬೇಯಿಸಿ ಇಟ್ಟಿದ್ದೇನೆ. ಬಟಾಣಿ ಮತ್ತು ಕ್ಯಾರೆಟ್ ಮತ್ತು ಬಟಾಟೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿದ್ದೇನೆ. 2ರಿಂದ 3 ಚಮಚ ತುಪ್ಪ ಹಾಕಿ ಅದರಲ್ಲಿ 2 ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು. 2ರಿಂದ 3 ಕಾಯಿ ಮೆಣಸು ಹಾಕಬೇಕು, ಹಾಕಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಬೇಸೊಪ್ಪು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 4 ಟೊಮೆಟೊ ಹಾಕಬೇಕು. ನೋಡಿ, ಫ್ರೈ ಆಗಿದೆ. ಒಂದು 4 ಟೊಮೆಟೊ ಹಾಕ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ಬಾಡುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಬೇಯಿಸಿದ ತರಕಾರಿಗಳನ್ನು ಹಾಕ್ತಾ ಇದ್ದೇನೆ. ಕುಕ್ಕರ್ನಲ್ಲಿ 2 ವಿಸಿಲ್ ಇಟ್ಟು ಬೇಯಿಸಿದ್ದೇನೆ. ಎಲ್ಲ ಒಟ್ಟಿಗೆ ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಚಪಾತಿ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಪೂರಿ ಚಪಾತಿ ಜೊತೆ ಎಲ್ಲ. ಈಗ ಗ್ರೈಂಡ್ ಮಾಡಿದ ಮಸಾಲ ಹಾಕ್ತಾ ಇದ್ದೇನೆ.
ಎಷ್ಟು ಹದ ಬೇಕು ನೋಡಿ ಹದ ಮಾಡಬೇಕು. ಚೆನ್ನಾಗಿ ಕುದಿಬೇಕು. ರುಚಿಗೆ ನೋಡಿ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಮೊದಲು ನಾನು ತರಕಾರಿ ಬೇಯುವಾಗ ತರಕಾರಿಗೆ ಉಪ್ಪು ಹಾಕಿದ್ದೆ. ಈಗ ಕೊನೆಯಲ್ಲಿ ಎಷ್ಟು ಉಪ್ಪು ಬೇಕು ನೋಡಿ ಹಾಕಬೇಕು. ತುಂಬ ಟೇಸ್ಟಾಗಿ ಬರ್ತದೆ ಇದು. ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತದೆ ನೋಡಿ. ಈಗ ಒಂದು ಸ್ವಲ್ಪ ತೆಂಗಿನ ಹಾಲು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಒಳ್ಳೆ ಒಂದು ಕುದಿ ಬಂದರೆ ನಮ್ಮದು ಗಸಿ ರೆಡಿ ಆಗ್ತದೆ. ಬಟಾಣಿ, ಕ್ಯಾರೆಟ್, ಬಟಾಟೆ ಗಸಿ ತುಂಬ ಟೇಸ್ಟಾಗಿ ಬರ್ತದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಆಯಿತು. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಟೇಸ್ಟಾಗಿ ಬರ್ತದೆ ಇದು ನೋಡಿ. ಈಗ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.